ಚಿಯಾ ಬೀಜ. ಈ ಪುಟ್ಟ ಬೀಜದಿಂದ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನವೇನು ಮತ್ತು ಇದನ್ನು ಸೇವಿಸುವ ಸರಿಯಾದ ಕ್ರಮ, ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಚಿಯಾ ಬೀಜವು ಪೋಷಕಾಂಶಗಳಿಂದ ಕೂಡಿರುವ ಪುಟ್ಟ ಬೀಜವಾಗಿದ್ದು, ನಾನಾ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಅದು ಹೇಗೆ ಹಾಗೂ ಯಾವ ರೀತಿ ಅದನ್ನು ನಮ್ಮ ಡಯೆಟ್ನಲ್ಲಿ ಸೇರಿಸಬಹುದು ಎನ್ನುವುದನ್ನು ತಿಳಿಯೋಣ. ಇತ್ತೀಚಿನ ವರ್ಷಗಳಲ್ಲಿ ಚಿಯಾ ಬೀಜಗಳು ಅತ್ಯಂತ ಪೌಷ್ಟಿಕಾಂಶ ದಟ್ಟವಾದ ಸೂಪರ್ ಫುಡ್ಗಳಲ್ಲಿ ಒಂದಾಗಿ ಹೊರಹೊಮ್ಮಿವೆ. ಇದು ಪೌಷ್ಟಿಕಾಂಶ ತಜ್ಞರು ಮತ್ತು ಆರೋಗ್ಯ ಪ್ರಜ್ಞೆ ಹೊಂದಿರುವ ವ್ಯಕ್ತಿಗಳಿಂದ ಹೆಚ್ಚುತ್ತಿರುವ ಆಸಕ್ತಿಯನ್ನು ಆಕರ್ಷಿಸುತ್ತಿದೆ. ಈ ಸಣ್ಣ ಖಾದ್ಯ ಬೀಜಗಳು ಗಮನಾರ್ಹವಾಗಿ ಶ್ರೀಮಂತ ಪೌಷ್ಟಿಕಾಂಶದ ಪ್ರೊಫೈಲ್ ಅನ್ನು ಹೊಂದಿದ್ದು, ಕಾರ್ಬೋಹೈಡ್ರೇಟ್ಗಳು, ಆರೋಗ್ಯಕರ ಕೊಬ್ಬುಗಳು ಮತ್ತು ಸಸ್ಯ ಆಧಾರಿತ ಪ್ರೋಟೀನ್ಗಳನ್ನು ಒದಗಿಸುತ್ತವೆ. ಜೊತೆಗೆ ಒಮೆಗಾ-3 ಕೊಬ್ಬಿನಾಮ್ಲಗಳು, ಆಹಾರದ ನಾರು, ಉತ್ಕೃಷ್ಟ ನಿರೋಧಕಗಳು, ಜೀವಸತ್ವಗಳು ಮತ್ತು ಅಗತ್ಯ ಖನಿಜಗಳಲ್ಲಿ ಅಸಾಧಾರಣವಾಗಿ ಅಧಿಕವಾಗಿದೆ. ಅವುಗಳ ವಿಶಾಲ ಪೌಷ್ಟಿಕಾಂಶದ ಮೌಲ್ಯವನ್ನು ಮೀರಿ ಬೆಳೆಯುತ್ತಿರುವ ಸಂಶೋಧನೆಯೊಂದು ಚಿಯಾ ಬೀಜಗಳು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮತ್ತು ಚಯಾಪಚಯ ಆರೋಗ್ಯವನ್ನು ಬೆಂಬಲಿಸಬಹುದು ಎಂದು ಸೂಚಿಸುತ್ತದೆ. ಚಿಯಾ ಬೀಜಗಳು ರಕ್ತದಲ್ಲಿನ ಸಕ್ಕರೆಯ ಮೇಲೆ ಹೇಗೆ ಕಾರ್ಯನಿರ್ವಹಿಸುತ್ತವೆ ನೋಡೋಣ. ಚಿಯಾ ಬೀಜಗಳು ರಕ್ತದಲ್ಲಿನ ಗ್ಲೂಕೋಸ್ ನಿಯಂತ್ರಣದ ಮೇಲೆ ಪ್ರಭಾವ ಬೀರುವ ಕಾರ್ಯವಿಧಾನವು ಬಹುಪದರಗಳಿಂದ ಕೂಡಿದೆ ಮತ್ತು ಅವುಗಳ ಅಸಾಧಾರಣವಾಗಿ ಹೆಚ್ಚಿನ ಕರಗುವ ನಾರಿನ ಅಂಶದೊಂದಿಗೆ ಹೆಚ್ಚಾಗಿ ಸಂಬಂಧಿಸಿದೆ. ಸೇವಿಸಿದಾಗ ಚಿಯಾ ಬೀಜಗಳು ನೀರನ್ನು ಹೀರಿಕೊಳ್ಳುತ್ತವೆ ಮತ್ತು ಜೀರ್ಣಾಂಗದಲ್ಲಿ ಜೆಲ್ ತರಹದ ವಸ್ತುವನ್ನು ರೂಪಿಸುತ್ತದೆ. ನೀವು ನೋಡಿದ್ದೀರಾ, ಅದನ್ನು ನೆನೆಸಿದಾಗ ಅದರ ಸುತ್ತ ಜೆಲ್ ತರಹದ ಒಂದು ಅಂಶ ಬಿಡುಗಡೆಯಾಗುತ್ತೆ. ಈ ಜೆಲ್ ಗ್ಯಾಸ್ಟ್ರಿಕ್ ಖಾಲಿಯಾಗುವುದನ್ನು ನಿಧಾನಗೊಳಿಸುತ್ತದೆ, ಅಂದರೆ ಆಹಾರವು ಹೊಟ್ಟೆಯಿಂದ ಕರುಳಿಗೆ ಹೆಚ್ಚು ಕ್ರಮೇಣ ಚಲಿಸುತ್ತದೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಮತ್ತು ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ. ಪರಿಣಾಮವಾಗಿ ಗ್ಲೂಕೋಸ್ ರಕ್ತ ಪ್ರವಾಹಕ್ಕೆ ತ್ವರಿತ ಏರಿಕೆಗೆ ಕಾರಣವಾಗುವ ಬದಲು ಕ್ರಮೇಣ ಪ್ರವೇಶಿಸುತ್ತದೆ ಎನ್ನುತ್ತಾರೆ. ರಕ್ತದಲ್ಲಿನ ಸಕ್ಕರೆಯ ಏರಿಕೆಯನ್ನು ಕಂಟ್ರೋಲ್ನಲ್ಲಿಡುತ್ತದೆ. ಊಟದ ನಂತರ ರಕ್ತದಲ್ಲಿನ ಸಕ್ಕರೆಯ ಏರಿಕೆಯನ್ನು ನಿರ್ವಹಿಸುವಲ್ಲಿ ಈ ಪರಿಣಾಮವು ವಿಶೇಷವಾಗಿ ಪ್ರಸ್ತುತವಾಗಿದೆ. ಇದು ಸಾಮಾನ್ಯವಾಗಿ ಊಟದ ನಂತರ ಸಂಭವಿಸುವ ರಕ್ತದಲ್ಲಿನ ಗ್ಲೂಕೋಸ್ನ ತೀಕ್ಷ್ಣ ಏರಿಕೆಯಾಗಿದೆ. ಗ್ಲೂಕೋಸ್ ಹೀರಿಕೊಳ್ಳುವಿಕೆಯ ಪ್ರಮಾಣವನ್ನು ಮಧ್ಯಮಗೊಳಿಸುವ ಮೂಲಕ ಚಿಯಾ ಬೀಜಗಳು ಈ ಏರಿಕೆಗಳನ್ನು ಸಮತಟ್ಟಾಗಿಸಲು ಸಹಾಯ ಮಾಡುತ್ತದೆ ಮತ್ತು ಹೆಚ್ಚು ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬೆಂಬಲಿಸುತ್ತದೆ. ಅಂದರೆ ಇದು ಊಟದ ನಂತರ ನಿಮ್ಮ ಆಹಾರ ಗ್ಲೂಕೋಸ್ ಆಗಿ ರಕ್ತಕ್ಕೆ ಸೇರೋದನ್ನ, ಅದರ ಪ್ರಮಾಣವನ್ನ ಇದು ಕಡಿಮೆ ಮಾಡುತ್ತೆ. ಪ್ರೀ ಡಯಾಬಿಟಿಸ್ ಅಥವಾ ಟೈಪ್ 2 ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಚಿಯಾ ಬೀಜಗಳಂತಹ ಫೈಬರ್ ಭರಿತ ಆಹಾರಗಳನ್ನು ಆಹಾರದಲ್ಲಿ ಸೇರಿಸುವುದರಿಂದ ಸಮತೋಲನ ಪೋಷಣೆ ಮತ್ತು ಜೀವನ ಶೈಲಿ ಅಭ್ಯಾಸಗಳೊಂದಿಗೆ ಸಂಯೋಜಿಸಿದಾಗ ಒಟ್ಟಾರೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ಬೆಂಬಲಿಸಬಹುದು. ಹಸಿವು ನಿಯಂತ್ರಣ ಮತ್ತು ಕ್ಯಾಲೋರಿ ಸಮತೋಲನ. ಚಿಯಾ ಬೀಜಗಳ ಮತ್ತೊಂದು ಪ್ರಮುಖ ಆಯಾಮವೆಂದರೆ ಹಸಿವು ನಿಯಂತ್ರಣದಲ್ಲಿ ಅವುಗಳ ಪರಿಣಾಮ. ಹೆಚ್ಚಿನ ಫೈಬರ್ ಅಂಶವು ತಿನ್ನುವ ನಂತರ ಹೊಟ್ಟೆ ತುಂಬುವಿಕೆಯ ಭಾವನೆಯನ್ನು ನೀಡುತ್ತದೆ. ಇದು ಒಟ್ಟಾರೆ ಆಹಾರ ಸೇವನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ದೈನಂದಿನ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ನೇರವಾಗಿ ತೂಕ ನಿರ್ವಹಣೆಯನ್ನು ಬೆಂಬಲಿಸುತ್ತದೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ಚಿಯಾ ಬೀಜಗಳು ಗಮನಾರ್ಹವಾದ ಗ್ಲುಕೋಸಿಡ್ ಕಡಿಮೆಗೊಳಿಸುವ ಪರಿಣಾಮಗಳನ್ನು ಸಹ ಪ್ರದರ್ಶಿಸುತ್ತವೆ. ಇದು ಸ್ವಭಾವತಃ ಹೃದಯ ರಕ್ಷಣಾತ್ಮಕವಾಗಿಸುತ್ತದೆ. ಅವುಗಳ ಒಮೆಗಾ-3 ಕೊಬ್ಬಿನಾಮ್ಲ ಅಂಶವು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಲಿಪಿಡ್ ಪ್ರೊಫೈಲ್ಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಬಲಪಡಿಸುತ್ತದೆ. ಚಿಯಾ ಬೀಜಗಳು ಜೀರ್ಣಾಂಗ ವ್ಯವಸ್ಥೆಗೆ ಅತ್ಯಂತ ಪ್ರಯೋಜನಕಾರಿ. ಅವು ಹೆಚ್ಚಿನ ಪ್ರಮಾಣದ ಕರಗುವ ಫೈಬರ್ ಅನ್ನು ಹೊಂದಿರುತ್ತವೆ. ಇದು ನೀರಿನ ಸಂಪರ್ಕಕ್ಕೆ ಬಂದಾಗ ಜೆಲ್ ತರಹದ ಸ್ಥಿರತೆಯನ್ನು ರೂಪಿಸಿಕೊಳ್ಳುತ್ತದೆ. ಈ ಜೆಲ್ ಕರಗಿ ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ.
ಹೆಚ್ಚುವರಿಯಾಗಿ ಇದು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಹೃದಯವನ್ನು ಆರೋಗ್ಯಕರವಾಗಿಸುತ್ತದೆ. ಹೃದಯದ ಆರೋಗ್ಯಕ್ಕಾಗಿ ಚಿಯಾ ಬೀಜಗಳು ಒಂದು ಪ್ರಧಾನವೇ ಸರಿ. ಅವುಗಳಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ಅವುಗಳ ಉತ್ಕೃಷ್ಟ ನಿರೋಧಕಗಳು ದೇಹದೊಳಗಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಬಲವಾದ ಆರೋಗ್ಯಕರ ಹೃದಯಕ್ಕೆ ಕೊಡುಗೆ ನೀಡುತ್ತದೆ. ಹೇಗೆ ಸೇವಿಸುವುದು? 1 ರಿಂದ 2 ಚಮಚ ಚಿಯಾ ಬೀಜಗಳನ್ನು ರಾತ್ರಿ ಇಡೀ ನೀರು ಅಥವಾ ಹಾಲಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ನಿಮ್ಮ ಉಪಹಾರದ ಭಾಗವಾಗಿ ಅವುಗಳನ್ನು ಸೇವಿಸಿ. ನೀವು ಅವುಗಳನ್ನು ಓಟ್ಸ್ ಅಥವಾ ಮೊಸರಿನಲ್ಲಿ ಬೆರೆಸಬಹುದು. ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ. ಅತಿಯಾದ ಸೇವನೆಯು ಅನಿಲ ಅಥವಾ ಹೊಟ್ಟೆ ಉಬ್ಬರುವಿಕೆ ಕಾರಣವಾಗಬಹುದು. ನೆನೆಸಿದ ನಂತರವೇ ಯಾವಾಗಲೂ ಅವುಗಳನ್ನು ಸೇವಿಸಬೇಕು. ಬೀಜಗಳನ್ನು ಒಣಗಿಸಿ ತಿನ್ನಬೇಡಿ. ಒಣಗಿಸಿ ಅಥವಾ ಹುರಿದು ಅದನ್ನು ತಿನ್ನಬಾರದು, ನೆನೆಸಿಯೇ ತಿನ್ನಬೇಕು. ನಿಮ್ಮ ಜೀರ್ಣಕ್ರಿಯೆ, ಹೃದಯದ ಆರೋಗ್ಯ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ನೀವು ಅನುಭವಿಸಬಹುದು. ನೀವು ಸುಲಭ ಮತ್ತು ನೈಸರ್ಗಿಕ ರೀತಿಯಲ್ಲಿ ಫಿಟ್ ಆಗಿರಲು ಬಯಸಿದರೆ ನಿಮ್ಮ ಆಹಾರದಲ್ಲಿ ಚಿಯಾ ಬೀಜಗಳನ್ನು ಸೇರಿಸಲು ಮರೆಯದಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.